ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ನ ಯಾವ ರೀತಿ ಪರ್ಮನೆಂಟಾಗಿ ಕ್ಲೋಸ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ನ ಯಾವ ರೀತಿ ಓಪನ್ ಮಾಡೋದು ಮತ್ತು ಈ ಒಂದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟಿಂದ ನಮಗೆ ಏನೇನೆಲ್ಲ ಒಂದು ಬೆನಿಫಿಟ್ಸ್ಗಳು ಸಿಗ್ತಾ ಇದೆ ಇದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಸೊ ಒಂದು ವಿಡಿಯೋನ ತುಂಬ ಜನ ನೋಡಿದ್ದೀರಾ ಅಂತಲೇ ಹೇಳ್ಬೋದು. ಜೊತೆಗೆ ತುಂಬ ಜನ ಆ ಒಂದು ವಿಡಿಯೋ ನೋಡಿಕೊಂಡು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಕೂಡ ಮಾಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು. ಸೊ ಕ್ರಿಯೇಟ್ ಮಾಡಿಕೊಂಡು ತುಂಬ ಜನ ಯೂಸ್ ಮಾಡಿದ್ದೀರಾ. ಜೊತೆಗೆ ಇವಾಗ ಆ ಒಂದು ಅಕೌಂಟು ಬೇಡ ಅಂತ ಕೂಡ ಒಂದಷ್ಟು ಜನಕ್ಕೆ ಅನಿಸಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ಕ್ಲೂಡಿಂಗ್ ನನಗೂ ಕೂಡ ಹಂಗೆ ಅನಿಸಿದ್ದು. ಸೊ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟು ಅಷ್ಟು ಯೂಸ್ ಆಗ್ತಾ ಇಲ್ಲ ಅಂತ ನನಗೆ ಅನಿಸಿರೋದ್ರಿಂದ ನಾನು ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ನೀವು ಏನಾದರೂ ಈ ರೀತಿ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ನಿಮಗೆ ಯೂಸ್ ಇಲ್ಲ, ಸೊ ನಿಮಗೆ ಅಗತ್ಯ ಇಲ್ಲ, ನೀವು ಕ್ಲೋಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಸೊ ಯಾವ ರೀತಿ ಒಂದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ನ ಕ್ಲೋಸ್ ಮಾಡೋದು ಪರ್ಮನೆಂಟಾಗಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಜೊತೆಗೆ ಈ ಒಂದು ಏನು ಕ್ಲೋಸ್ ಮಾಡೋ ಪ್ರೋಸೆಸ್ ಇರುತ್ತೆ ಇದು ಕಂಪ್ಲೀಟ್ಲಿ ಡಿಜಿಟಲ್ ಆಗಿರುತ್ತೆ. ಸೊ ನೀವು ಯಾವುದೇ ರೀತಿ ಒಂದು ಲೆಟ್ರು ಬರೆಯೋದಾಗಿರ್ಬೋದು ಅಥವಾ ಬ್ರಾಂಚಿಗೆ ವಿಸಿಟ್ ಮಾಡೋದಾಗಿರ್ಬೋದು ಈ ರೀತಿ ಏನೂ ಇರಲ್ಲ. ಕಂಪ್ಲೀಟ್ಲಿ ಡಿಜಿಟಲ್ ಪ್ರೋಸೆಸ್ಸೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅಕೌಂಟ್ ಓಪನ್ ಮಾಡಬೇಕಾದ್ರೂ ಡಿಜಿಟಲ್ ಪ್ರೋಸೆಸ್ಸೇ ಇರುತ್ತೆ. ಸೊ ಅಕೌಂಟ್ ಕ್ಲೋಸ್ ಮಾಡಬೇಕಾದ್ರೂ ಡಿಜಿಟಲ್ ಪ್ರೋಸೆಸ್ಸೇ ಇರುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ಏನು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ನ ಯಾವ ರೀತಿ ಓಪನ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಒಂದು ವಿಡಿಯೋನ ಭಾಳಷ್ಟು ಜನ ನೋಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡಿರೋರಲ್ಲಿ ಒಂದಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ಸೊ ಈ ಒಂದು ಅಕೌಂಟಿಂದ ನಮ್ಗೆ ಏನೂ ಯೂಸ್ ಇಲ್ಲ, ಬರೀ ಇಂಥ ಒಂದು ಅಪ್ಲಿಕೇಶನ್ಸ್ಗಳಿಗೆ ಮಾತ್ರ ಸೀಮಿತವಾಗಿದೆ. ಸೊ ಇದರಿಂದ ನಮಗೇನೂ ಯೂಸ್ ಇಲ್ಲ, ಏನೂ ಬೆನಿಫಿಟ್ ಇಲ್ಲ, ಇದು ಸ್ಕ್ಯಾಮ್ ಮಾಡೋರಿಗೆ ಅಥವಾ ಮೋಸ ಮಾಡೋರಿಗೆ ಇದೊಂಥರ ಒಳ್ಳೆ ಅಕೌಂಟ್ ಅನ್ನೋ ರೀತಿ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಈ ಒಂದು ಅಕೌಂಟಿನ ಬೆನಿಫಿಟ್ ಏನು ಅನ್ನೋದೇ ಒಂದಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಬೇಸಿಕಲಿ ಹೇಳೋದಾದರೆ ಡಿಜಿಟಲ್ ಅಕೌಂಟೇ ಬೇರೆ ಇರುತ್ತೆ, ನಾರ್ಮಲ್ ಸೇವಿಂಗ್ಸ್ ಅಕೌಂಟೇ ಬೇರೆ ಇರುತ್ತೆ, ಜೊತೆಗೆ ಕರೆಂಟ್ ಅಕೌಂಟೇ ಬೇರೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಜನಕ್ಕೆ ಈ ಒಂದು ಅಕೌಂಟ್ಸ್ ಟೈಪ್ ಬಗ್ಗೆನೇ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಸೊ ನಮ್ಮ RBI ಯಾವುದೇ ಕಾರಣಕ್ಕೂ ಯಾವ ಒಂದು ಅಕೌಂಟ್ ಓಪನ್ ಮಾಡಬೇಕಾದ್ರೂ ಸೊ ಸುಮ್ಮನೆ ಪರ್ಮಿಷನ್ ಕೊಟ್ಟಿರಲ್ಲ ಅಂತಲೇ ಹೇಳ್ಬೋದು. ಸೊ ಡಿಜಿಟಲ್ ಅಕೌಂಟಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದರೆ ಸೊ ಅದರಲ್ಲಿ ಏನೋ ಒಂದು ಬೆನಿಫಿಟ್ ಇದೆ, ಏನೋ ಜನಗಳಿಗೆ ಯೂಸ್ ಆಗುತ್ತೆ ಅಂತಲೇ ಆ ಒಂದು ಪರ್ಮಿಷನ್ ಅನ್ನೋದನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ತುಂಬ ಜನಕ್ಕೆ ಇದು ಗೊತ್ತಿಲ್ಲದೇ ಸುಮ್ಮನೆ ಬಾಯಿಗೆ ಬಂದಾಗ ಕಮೆಂಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ. ಜೊತೆಗೆ ಡಿಜಿಟಲ್ ಅಕೌಂಟ್ ಅಂದರೆ ಏನು, ಸೇವಿಂಗ್ಸ್ ಅಕೌಂಟ್ ಅಂದರೆ ಏನು, ಮತ್ತು ಕರೆಂಟ್ ಅಕೌಂಟ್ ಅಂದರೆ ಏನು, ಈ ಮೂರಕ್ಕೂ ಏನು ವ್ಯತ್ಯಾಸ ಇದೆ ಇದ್ರ ಬಗ್ಗೆ ಎಲ್ಲ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಇವ್ರು ಕಮೆಂಟ್ ಯಾರು ಮಾಡಿದಾರೋ ಸೊ ಅವರಿಗೆ ರಿಪ್ಲೈ ಕೂಡ ನಾನು ಮಾಡ್ತೀನಂತೆ. ಸೊ ಯಾವ ಥರ ರಿಪ್ಲೈ ಮಾಡಬೇಕು, ಏನು ಈ ಒಂದು ಡಿಜಿಟಲ್ ಅಕೌಂಟ್ ಅಂದರೆ ಏನು ಇದ್ರ ಬಗ್ಗೆ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಇನ್ನು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ನ ಯಾವ ರೀತಿ ಕ್ಲೋಸ್ ಮಾಡೋದು ಅಂತ ನೋಡೋಣಂತೆ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತು ಅಂದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವೀಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಆಗಿರ್ಬೋದು ಅಥವಾ ಸಿಸ್ಟಮಲ್ಲಿ ಆಗಿರ್ಬೋದು ಸೊ ನೀವೊಂದು ಇಮೇಲ್ ಮಾಡಬೇಕಾಗುತ್ತೆ. ಸೊ ಇಮೇಲ್ ಯಾವ ಥರ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನಿಲ್ಲಿ ಯಾವ ಥರ ಬರೆದು ತೋರಿಸ್ತೀನೋ ಅದೇ ರೀತಿಯೇ ನೀವು ಕೂಡ ಬರೆದು ನೀವಿಲ್ಲಿ ಮೇಲ್ ಅನ್ನೋದನ್ನು ಸೆಂಡ್ ಮಾಡಬೇಕಾಗುತ್ತೆ. ಸೊ ಯಾವ ಒಂದು ಮೇಲು, ಯಾವ ಮೇಲ್ ಐ ಡಿ ನಾವು ಮೇಲ್ ಸೆಂಡ್ ಮಾಡಬೇಕು ಇದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಮೇಲ್ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ನೀವು ಮೇಲ್ ಬರಿಬೇಕಾದ್ರೆ ಡಿಯರ್ ಸರ್ ಅಥವಾ ಮೇಡಮ್ ಅಂತ ಬರಿಬೇಕಾಗುತ್ತೆ. ಜೊತೆಗೆ ನೀವಿಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕಾಗುತ್ತೆ. ಏನಂತ, ಐ ಆಮ್ ವೇಟಿಂಗ್ ಟು ರಿಕ್ವೆಸ್ಟ್ ಟು ದ ಕ್ಲೋಷರ್ ಆಫ್ ಮೈ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್, ಬಿಲೋ ಆರ್ ದ ಡೀಟೇಲ್ಸ್ ಆಫ್ ಮೈ ಅಕೌಂಟ್ ಫಾರ್ ಯುವರ್ ರೆಫರೆನ್ಸ್ ಅಂತ ಇದೆ. ಇದೇನಪ್ಪ ಅಂದರೆ ನನ್ನ ಒಂದು ಅಕೌಂಟ್ ಏನಿದೆ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟು ಅದನ್ನು ದಯವಿಟ್ಟು ಕ್ಲೋಸ್ ಮಾಡಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಜೊತೆಗೆ ನನ್ನ ಒಂದು ಬ್ಯಾಂಕ್ ಅಕೌಂಟಿನ ಡೀಟೇಲ್ಸ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ಅಂತ ನೀವಿಲ್ಲಿ ತಿಳಿಸ್ತಾ ಇದ್ದೀರಾ. ಸೊ ನೀವಿಲ್ಲಿ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಏನೇನು ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕು ಅಂತ ಕೂಡ ನೋಡೋಣಂತೆ. ಸೊ ಮೊದಲನೇದಾಗಿ ನೀವಿಲ್ಲಿ ನಿಮ್ಮ ಒಂದು ಅಕೌಂಟ್ ಹೋಲ್ಡರ್ ನೇಮ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಂದರೆ ನೀವು ಏನು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ನೇಮ್ ಕೊಟ್ಟಿರ್ತೀರೋ ಸೊ ಒಂದು ನೇಮ್ನ ಅಪ್ಡೇಟ್ ಮಾಡಿ. ಜೊತೆಗೆ ನಿಮ್ಮ ಒಂದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟಿನ
ಅಕೌಂಟ್ ನಂಬರ್ನ ಅಪ್ಡೇಟ್ ಮಾಡಿ. ಅದರ ಜೊತೆಗೆ ನಿಮ್ಮ ಒಂದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟಿನ ರಿಜಿಸ್ಟರ್ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಇದಿಷ್ಟು ಅಕೌಂಟ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಿ. ಸೊ ಅಪ್ಡೇಟ್ ಮಾಡಿದ ನಂತರ ನೆಕ್ಸ್ಟು ನೀವಿಲ್ಲಿ ರೀಸನ್ ಕೊಡಬೇಕಾಗುತ್ತೆ. ಸೊ ರೀಸನ್ ಯಾವ ಥರ ಕೊಡಬೇಕು ಅಂದರೆ, ಸೊ ನಾನಿಲ್ಲಿ ಬೇರೆ ಒಂದು ಅಕೌಂಟಿಗೆ ಸ್ವಿಚ್ ಆಗ್ತಾ ಇದ್ದೀನಿ ಅಂತ ರೀಸನ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನಾಟ್ ಯೂಸಿಂಗ್ ದ ಅಕೌಂಟ್ ಸ್ವಿಚ್ಡ್ ಟು ಅನದರ್ ಬ್ಯಾಂಕ್ ಅಕೌಂಟ್ ಅಂತ ನಾನು ರೀಸನ್ ಕೊಟ್ಟಿದ್ದೀನಿ. ಸೊ ಇದೇ ರೀತಿ ನೀವು ಕೂಡ ನೀವು ಯಾವ ಪರ್ಪಸ್ಗೋಸ್ಕರ ಒಂದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ನ ಕ್ಲೋಸ್ ಮಾಡ್ತಾ ಇದ್ರು, ಸೊ ಒಂದು ಪರ್ಪಸ್ದು ಏನು ರೀಸನ್ ಇದೆ ಅದನ್ನು ದಯವಿಟ್ಟು ಇಲ್ಲಿ ಮೆನ್ಷನ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ನಾನು ಬಂದು ಈ ರೀತಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ನೀವು ಇಲ್ಲಿ ಕೆಳಗಡೆ ಅಡಿಷ್ನಲ್ ಆಗಿ ಬರೀಬೇಕಾಗುತ್ತೆ. ಏನಪ್ಪ ಬರೀಬೇಕು ಅಂದರೆ, ಐ ಕೈಂಡ್ಲಿ ರಿಕ್ವೆಸ್ಟ್ ಟು process the closure of my account at the earliest. Please let me know if you any additional information or documentation is required ಅಂತ ನೀವು ಇಲ್ಲಿ ಕೇಳಬೇಕಾಗುತ್ತೆ. ಅಂದರೆ ನಿಮಗೆ ಇದು ಬಿಟ್ಟು ಅಡಿಷ್ನಲ್ ಆಗಿ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಿತ್ತು ಅಥವಾ ಡಾಕ್ಯುಮೆಂಟ್ಸ್ಗಳೇನಾದರೂ ಬೇಕಿತ್ತು ಅಂದರೆ ದಯವಿಟ್ಟು ತಿಳಿಸಿ, ನಾನು ಅದನ್ನು ನಿಮಗೆ ಒದಗಿಸ್ಕೊಡ್ತೀನಿ ಅಂತ ನೀವಿಲ್ಲಿ ತಿಳಿಸ್ಬೇಕಾಗುತ್ತೆ. ಸೊ ಇದಾದ ನಂತರ ನೀವು ಈ ರೀತಿ ಮೇಲ್ ಮಾಡಿದ ನಂತರ ಲಾಸ್ಟಲ್ಲಿ ನೀವು ಒಂದು ಇದನ್ನು ಕಳಿಸ್ಬೇಕಾಗುತ್ತೆ. ಏನಪ್ಪ ಅಂದರೆ, ಥ್ಯಾಂಕ್ ಯು ಫಾರ್ ಅಸಿಸ್ಟ್, ಪ್ಲೀಸ್ ಕನ್ಫರ್ಮ್ ಅಂತ ನೀವಿಲ್ಲಿ ತಿಳಿಸ್ಬೇಕಾಗುತ್ತೆ. ಸೊ ತಿಳಿಸಿದ ನಂತರ ನೆಕ್ಸ್ಟು ನೀವಿಲ್ಲಿ ಒಂದು ಮೇಲ್ ಮಾಡಬೇಕಾಗುತ್ತೆ. ಯಾವ ಒಂದು ಮೇಲ್ ಐ ಡಿ ಅಂತ ಹೇಳಿದ್ನಲ್ಲ, ಸೊ ಅದು ಇದೇ ಮೇಲ್ ಐ ಡಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿದೆ ನೋಡಿ ಇಮೇಲ್ ಐ ಡಿ. ಈ ಒಂದು ಬ್ಲೂ ಕಲರಲ್ಲಿ ನಾನು ಏನು ಮಾರ್ಕ್ ಮಾಡಿದ್ದೀನೋ ಈ ಒಂದು ಇಮೇಲ್ ಐ ಡಿಗೆ ದಯವಿಟ್ಟು ಮೇಲ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನಿವಾಗ ಈ ಒಂದು ಮೇಲ್ ಐ ಡಿನ ತೋರಿಸ್ತೀನಿ. ಸೊ v.care@jiobank.in ಅಂತ ಏನು ಇಮೇಲ್ ಐ ಡಿ ಇದೆಯೋ ಈ ಒಂದು ಇಮೇಲ್ ಐ ಡಿಗೆ ನೀವು ಮೇಲ್ ಮಾಡಬೇಕಾಗುತ್ತೆ. ಸೊ ಮೇಲ್ ಮಾಡಿದ ನಂತರ ವಿತಿನ್ 24 ಅವರ್ಸಲ್ಲಿ ನಿಮಗೆ ರಿಪ್ಲೈ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ನನಗೆ ಬಂದು ಆಲ್ಮೋಸ್ಟ್ 30 ಮಿನಿಟ್ಸಲ್ಲೇ ನನಗೆ ರಿಪ್ಲೈ ಬಂತು ಅಂತಲೇ ಹೇಳ್ಬೋದು. ಸೊ ರಿಪ್ಲೈ ಯಾವ ಥರ ಬಂತು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನಿಲ್ಲಿ ನಿಮಗೆ ಮೇಲ್ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಮೇಲ್ ಬಂದು ಮೊದಲನೇದಾಗಿ ನಿಮಗೆ ಒಂದು ಟೋಕನ್ ನಂಬರ್ ಅನ್ನೋದನ್ನು ಜನ್ರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಜೊತೆಗೆ ನಿಮಗಿಲ್ಲಿ ಈ ಒಂದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟಿಂದ ಏನೇನೊಂದು ಬೆನಿಫಿಟ್ಸ್ ಇದೆ, ಏನೇನು ನಿಮಗೆ ಯೂಸ್ಫುಲ್ ಆಗುತ್ತೆ ಈ ಒಂದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಇಟ್ಕೊಂತು ಅಂದರೆ ಅಂತ ಒಂದಷ್ಟು ಇನ್ಫಾರ್ಮೇಷನ್ಸ್, ಬೇಸಿಕ್ ಇನ್ಫಾರ್ಮೇಷನ್ಸ್ನ ಅವರು ತಿಳಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಒಂದು ಸತಿ ನೋಡ್ಕೊಳ್ಳಿ. ಇಫ್ ಇನ್ ಕೇಸ್ ಇದು ಆಗಿಯೂ ನೀವು ಈ ಒಂದು ಅಕೌಂಟ್ನ ಕ್ಲೋಸ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ, ನಿಮಗೆ ಈ ಅಕೌಂಟ್ ಅಗತ್ಯ ಇಲ್ಲ ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಿತ್ತು ಅಂದರೆ ಅವ್ರು ಇಲ್ಲೇ ಅಡಿಷ್ನಲ್ ಆಗು ಕೂಡ ಹೇಳಿದ್ದಾರೆ. ಇದಾಗಿಯೂ ಕೂಡ ನಿಮ್ಗೆ ಯಾರು ಅಕೌಂಟ್ ಕ್ಲೋಸ್ ಮಾಡಲೇಬೇಕಿತ್ತು ಅಂದರೆ ದಯವಿಟ್ಟು ಇಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಏನು ಇಮೇಲ್ ಐ ಡಿ ಇದೆ, ಸೊ ಈ ಒಂದು ಇಮೇಲ್ ಐ ಡಿಗೆ ದಯವಿಟ್ಟು ಮೇಲ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೀವು ಈ ಒಂದು ಇಮೇಲ್ ಐ ಡಿಗೆ ಮೇಲ್ ಮಾಡಬೇಕಾಗುತ್ತೆ. ಸೊ ಮೇಲ್ ಮಾಡೋಕ್ಕೂ ಮುಂಚೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಏನೇನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವೇನು ರೀಸನ್ ಕೊಟ್ಟಿರ್ತೀರೋ ಆ ರೀಸನ್ಸ್ಗೆ ಅನುಗುಣವಾಗಿ ಅವ್ರು ಇಲ್ಲಿ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ ಅಂತಲೇ ಹೇಳ್ಬೋದು. ಸೊ ನಾನು ಬಂದು ಅನದರ್ ಅಕೌಂಟ್ಗೆ ಸ್ವಿಚ್ ಆಗ್ತಾ ಇದ್ದೀನಿ ಅಂತ ಹೇಳಿರೋದ್ರಿಂದ ಸೊ ನನಗೆ ಅನದರ್ ಒಂದು ಅಕೌಂಟಿಂದು ಡೀಟೇಲ್ಸ್ನ ಅನ್ನೋದನ್ನು ಕೇಳಿದ್ದಾರೆ ಅಂತಲೇ ಹೇಳ್ಬೋದು. ನಾನು ತಿಳಿಸ್ತೀನಿ. ಸೊ ಮೊದಲನೇದಾಗಿ ಗೌರ್ಮೆಂಟ್ ಇಶ್ಯೂ ಮಾಡಿರುವಂತಹ ಒಂದು ಐ ಡಿ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ ಅಂತಲೇ ಹೇಳ್ಬೋದು. ಸೊ ಅದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಇಲ್ಲ ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು, ಇಲ್ಲ ಪಾನ್ ಕಾರ್ಡ್ ಆಗಿರ್ಬೋದು. ಸೊ ಇದಿಷ್ಟು ಡಾಕ್ಯುಮೆಂಟ್ಸಲ್ಲಿ ಅದರ ಒಂದು ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ಒದಗಿಸ್ಬೇಕಾಗುತ್ತೆ. ಇದರ ಜೊತೆಗೆ ಸೆಕೆಂಡ್ ಒನ್ ಬಂದು ನನ್ನ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೇಳ್ತಿದ್ದಾರೆ. ಅಂದರೆ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಬಿಟ್ಟು ಬೇರೆ ಅನದರ್ ಬ್ಯಾಂಕ್ ಅಕೌಂಟು ಡೀಟೇಲ್ಸ್ ಅನ್ನೋದನ್ನ ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ ನಾನು ಬೇರೆ ಬ್ಯಾಂಕ್ ಅಕೌಂಟ್ಗೆ ಸ್ವಿಚ್ ಆಗ್ತಾ ಇದ್ದೀನಿ ಅಂತ ಹೇಳಿರೋದ್ರಿಂದ ಸೊ ನನಗಿಲ್ಲಿ ಬೇರೆ ಅಕೌಂಟ್ ಬ್ಯಾಂಕಿಂದು ಡೀಟೇಲ್ಸ್ ಅನ್ನೋದನ್ನ ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏನೇನು ಡೀಟೇಲ್ಸ್ ಕೇಳ್ತಿದ್ದಾರೆ ಅಂದರೆ, ಒಂದು ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ನ ಕೊಡ್ಬೋದು, ಇಲ್ಲಾಂದರೆ ಚೆಕ್ ಬುಕ್ಕಿಂದು ಒಂದು ಡೀಟೇಲ್ಸ್ ಅನ್ನೋದನ್ನು ಫೋಟೋ ಹೊಡೆದು ಕಳಿಸ್ಬೋದು, ಇಲ್ಲಾಂದರೆ ಪಾಸ್ಬುಕ್ಕಿಂದು ಒಂದು ಫೋಟೋನು ಕೂಡ ನೀವು ತೆಗೆದು ಕಳಿಸ್ಬೋದು. ಜೊತೆಗೆ ಅವರಿಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಒಂದು ನೇಮು, ಅಕೌಂಟ್ ನಂಬರು, ಜೊತೆಗೆ IFSC ಕೋಡು ಕರೆಕ್ಟಾಗಿ ಕಾಣಿಸ್ತಾ ಇರಬೇಕು ನೀವು ಕೊಡುವಂತಹ ಒಂದು ಡೀಟೇಲ್ಸಲ್ಲಿ ಅಥವಾ ನೀವು ಕೊಡುವಂತಹ ಒಂದು ಡಾಕ್ಯುಮೆಂಟಲ್ಲಿ ಇರಬೇಕು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸ್ಟೇಟ್ಮೆಂಟಲ್ಲೂ ಕೂಡ ನಿಮ್ಮ ಒಂದು ಅಕೌಂಟ್ ನಂಬರು, IFSC ಕೋಡು ಮತ್ತು ಅಕೌಂಟ್ ಹೋಲ್ಡರ್ ನೇಮು ಇದ್ದೇ ಇರುತ್ತೆ, ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಚೆಕ್ ಬುಕ್ಕಲ್ಲೂ ಕೂಡ ಇರುತ್ತೆ. ಸೊ ಚೆಕ್ ಬುಕ್ಕು ಕೂಡ ಕೊಡ್ಬೋದು.
ಇಲ್ಲ ಪಾಸ್ಬುಕ್ ಕಳಿಸಿದ್ರೆ ಇನ್ನೂ ಬೆಟರ್ ಅಂತಲೇ ಹೇಳ್ತೀನಿ. ಸೊ ನಾನು ಬಂದು ಅಕೌಂಟ್ ಸ್ಟೇಟ್ಮೆಂಟ್ ಕಳಿಸಿದ್ದೆ. ಸೊ ಅದರಲ್ಲೂ ಕೂಡ ಎಲ್ಲ ಡೀಟೇಲ್ಸ್ ಇತ್ತು, ಹಾಗಾಗಿ ನಾನು ಅಕೌಂಟ್ ಸ್ಟೇಟ್ಮೆಂಟ್ ಕಳಿಸಿದೆ. ಸೊ ಅದಾದ ನಂತರ ನಾನು ಒಂದು ID ಡಾಕ್ಯುಮೆಂಟ್ಸಲ್ಲಿ ಬಂದು ಫಸ್ಟು ನಾನು ಆಧಾರ್ ಕಾರ್ಡ್ ಕೊಟ್ಟೆ, ಬಟ್ ಆಧಾರ್ ಕಾರ್ಡ್ ಅವ್ರು ಎಕ್ಸೆಪ್ಟ್ ಮಾಡಲಿಲ್ಲ, ಯಾಕೂ ಗೊತ್ತಿಲ್ಲ, ಒಟ್ಟಿಗೆ ರಿಜೆಕ್ಟ್ ಆಯಿತು. ಆಮೇಲೆ ನಾನು ಪಾನ್ ಕಾರ್ಡ್ ಕಳಿಸಿದೆ, ಸೊ ಪಾನ್ ಕಾರ್ಡ್ ಕೂಡ ರಿಜೆಕ್ಟ್ ಆಯಿತು. ಆಮೇಲೆ ಫೈನಲ್ ಆಗಿ ವೋಟರ್ ID ಕಳಿಸಿದೆ, ವೋಟರ್ ID ಅವರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಜೊತೆಗೆ ಬ್ಯಾಂಕ್ ಸ್ಟೇಟ್ಮೆಂಟು ಕೂಡ ಅಷ್ಟೇ, ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಕಳಿಸ್ದಾಗ ಸ್ಟಾರ್ಟಿಂಗ್ ರಿಜೆಕ್ಟ್ ಮಾಡಿದ್ರು, ಮತ್ತು ಇನ್ನೊಂದ್ಸತಿ ಅದೇ ಡಾಕ್ಯುಮೆಂಟ್ನ ಪುನಃ ಕಳಿಸ್ಕೊಟ್ಟೆ, ಅವಾಗ ಅಕ್ಸೆಪ್ಟ್ ಮಾಡಿಕೊಂಡ್ರು. ಓಕೆ ನಿಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟ್ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ತಿಳಿಸಿದ್ರು. ಸೊ ಇದಾದ ನಂತರ ಮತ್ತೆ ನನಗೊಂದು ಮೇಲ್ ಕೂಡ ಕಳಿಸಿದ್ರು ಅಂತಲೇ ಹೇಳ್ಬೋದು. ಸೊ ಮೇಲ್ ಯಾವ ಥರ ಇತ್ತು ಅಂತ ಕೂಡ ನಾನು ತಿಳಿಸ್ತೀನಿ. ಸೊ ಇಲ್ಲಿ ನಾನು ಮೇಲ್ ಓಪನ್ ಮಾಡ್ಕೊತೀನಿ. ಸೊ ಇಲ್ಲಿ ಲಾಸ್ಟ್ ಫೈನಲ್ ಆಗಿ ನನಗೆ ಮೇಲ್ ಬಂದಿದ್ದು ಈ ರೀತಿ ಮೇಲ್ ಬಂತು ಅಂತಲೇ ಹೇಳ್ಬೋದು. ಸೊ ಏನಪ್ಪ ಬಂತು ಅಂದರೆ, ಡಿಯರ್ ಕಸ್ಟಮರ್, ಸೊ ಇಲ್ಲಿ ನಿಮ್ಮ ಒಂದು ಅಕೌಂಟನ್ನ ನಾವು ಕ್ಲೋಸ್ ಮಾಡೋದಕ್ಕೆ ಅಪ್ರೂವ್ ಮಾಡಿದ್ದೀವಿ. ಸೊ ಅಕೌಂಟ್ ಕ್ಲೋಸ್ ಬಂದು 31ನೇ ತಾರೀಕು ಡಿಸೆಂಬರ್ 2025 ಈ ಒಂದು ಅಕೌಂಟ್ ಅನ್ನೋದು ಕ್ಲೋಸ್ ಮಾಡ್ತೀವಿ ಅಂತ ಅವ್ರು ನಮಗೆ ತಿಳಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಅಂದರೆ ವಿತಿನ್ 7 ಡೇಸಲ್ಲಿ ನಮ್ಮ ಒಂದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಅನ್ನೋದು ಕ್ಲೋಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ರೀತಿ ಮೇಲ್ ಕೂಡ ರಿಸೀವ್ ಆಗುತ್ತೆ. ಇದರ ಜೊತೆಗೆ ನಮ್ಮ ಒಂದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟಿನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೂ ಕೂಡ ಒಂದು ಮೆಸೇಜ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಸರ್ವಿಸ್ ರಿಕ್ವೆಸ್ಟ್ ಅಂತ ಒಂದು ಮೆಸೇಜ್ ಬರುತ್ತೆ. ಸೊ ಈ ರೀತಿ ಮೆಸೇಜ್ ಬಂತು ಅಂದರೆ ನಿಮ್ಮ ಒಂದು ಅಕೌಂಟ್ ಅನ್ನೋದು ವಿತಿನ್ 7 ಡೇಸ್ ಒಳಗಡೆ ಕ್ಲೋಸ್ ಆಗುತ್ತೆ ಪರ್ಮನೆಂಟಾಗಿ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಈ ಒಂದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ನ ಕ್ಲೋಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ದಯವಿಟ್ಟು ಇಲ್ಲಿ ನೀವು ಇನ್ನೊಂದು ನೆನ್ಪಿಟ್ಕೊಬೇಕು, ಏನಪ್ಪ ಅಂದರೆ ನೀವು ಇಲ್ಲಿ ಏನು ಮೇಲ್ ಮಾಡ್ತಿರೋ ಈ ಒಂದು ಮೇಲ್ ಏನಿದೆ ಇದು ಬಂದು ನಿಮ್ಮ ಒಂದು ಏನು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟಿಗೆ ಇಮೇಲ್ ID ಕೊಟ್ಟಿರ್ತೀರೋ ಆ ಒಂದು ರಿಜಿಸ್ಟರ್ಡ್ ಇಮೇಲ್ IDಯಿಂದಲೇ ನೀವು ಮೇಲ್ ಮಾಡಬೇಕಾಗಿರುತ್ತೆ. ಸೊ ಇನ್ನು ಇದಾದ ನಂತರ ಈ ಒಂದು ಏನು ನಾನು ಟೆಕ್ಸ್ಟು ಬರೆದು ತೋರಿಸಿದ್ನೋ, ಸೊ ಇದನ್ನು ದಯವಿಟ್ಟು ಒಂದು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗ್ಬೋದು. ಸೊ ಹಾಗಾಗಿ ನಾನಿಲ್ಲಿ ಸ್ಕ್ರೀನ್ಶಾಟ್ ತೆಕ್ಕೊಳ್ಳೋದಕ್ಕೋಸ್ಕರ ಒಂದು ಸಣ್ಣದಾಗಿ ಚಿಕ್ಕಕ್ಕೆ ನಾನು ಝೂಮ್ ಔಟ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದ್ಸಲ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ಈ ರೀತಿನೇ ಬರೆದಿಟ್ಕೊಳ್ಳಿ. ಸೊ ಬರೆದ್ಬಿಟ್ಟು ಮೇಲ್ ಮಾಡಿ ಅಂತಲೇ ಹೇಳ್ತೀನಿ. ಸೇಮ್ ಟು ಸೇಮ್ ಕಾಪಿ ಮಾಡಿಬಿಟ್ಟೆ ಹಾಕಿ, ಬಟ್ ರೀಸನ್ ಮಾತ್ರ ನಿಮ್ಮದೇ ಓನ್ ಆಗಿರಲಿ. ಸೊ ನಂದು ರೀಸನ್ ಕೊಟ್ಟರೆ ಅಷ್ಟು ಸೂಟ್ ಆಗೋಲ್ಲ. ಸೊ ನಿಮ್ಗೆ ಏನು ಅನಿಸುತ್ತೋ ಒಂದು ರೀಸನ್ನ ಕೊಟ್ಟು ಕ್ಲೋಸ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ನನ್ನ ರೀಸನ್ ಕೊಟ್ಟರೆ ನನ್ನ ಥರದೇ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಸೊ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಸೊ ನೀವೇನಾದರೂ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡೋಕ್ಕಿತ್ತು ಅಂದರೆ ಸೊ ಈ ಒಂದು ರೀಸನ್ನೇ ಕೊಡ್ಬೋದು. ಇಲ್ಲ ಬ್ಯಾಂಕ್ ಡೀಟೇಲ್ಸ್ ಕೊಡ್ತಾ ಇಲ್ಲ, ನಾನು ಬೇರೆ ಒಂದು ರೀಸನಿಂದ ಈ ಒಂದು ಅಕೌಂಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಅಂದರೆ ಸೊ ರೀಸನ್ ಕೊಟ್ಟರೆ ಸಾಕು. ಅವರು ಅದಕ್ಕೇನು ರಿಕ್ವೈರ್ಡ್ ಇದೆಯೋ ಡಾಕ್ಯುಮೆಂಟು ಅದನ್ನು ಕೇಳಿ ಅವರು ನಿಮ್ಮ ಒಂದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ನ ಕ್ಲೋಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಐ ಹೋಪ್ ನಿಮಗೆ ಈ ಒಂದು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ನ ಯಾವ ರೀತಿ ಕ್ಲೋಸ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನೇ ನಿಮಗೆ ಡೌಟ್ಸ್ ಇದ್ದರು, ಕ್ವಶನ್ಸ್ಗಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಾನು ಇದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ಜೊತೆಗೆ ಮುಂದಿನ ಅಪ್ಕಮಿಂಗ್ ವಿಡಿಯೋದಲ್ಲಿ ಈ ಒಂದು ಅಕೌಂಟ್ಸ್ಗಳ ಒಂದು ಟೈಪ್ಸ್ ಏನಿದೆ, ಡಿಜಿಟಲ್ ಸೇವಿಂಗ್ ಅಕೌಂಟು ಮತ್ತು ನಾರ್ಮಲ್ ಸೇವಿಂಗ್ ಅಕೌಂಟು, ಕರೆಂಟ್ ಅಕೌಂಟು, ಈ 3 ಟೈಪ್ಸ್ ಬಗ್ಗೆನೂ ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ. ಸೊ ದಯವಿಟ್ಟು ಒಂದು ವಿಡಿಯೋಗೆ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ಆಗುವಂತಹ ಒಂದು ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಂದ್ರೂ ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವೇನೋ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.